ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ತಾಯಿ ಚೆನ್ನಮ್ಮ ಅವರನ್ನ ನೆನೆದು ಕಣ್ಣೀರ್ ಹಾಕಿದ್ದಾರೆ ಎಚ್.ಡಿ. ರೇವಣ್ಣ. ಮಧ್ಯಾಹ್ನ 12:15 ತಾಯಿಗೆ ಪೂಜೆ ವಿಧಿವಿಧಾನ ಶುರುವಾಗುತ್ತೆ. ಎಲ್ಲ ದೇಗುಲಗಳಲ್ಲೂ ಪೂಜೆ ಅಭಿಷೇಕಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ. ಅಭಿಷೇಕದ ನೀರನ್ನ ತಂದು ನಮ್ಮ ತಾಯಿಯ ಮೇಲೆ ಹಾಕಲಾಗುತ್ತೆ ಅಂತ ರೇವಣ್ಣ ಅವರು ಹೇಳಿದ್ದಾರೆ. ಹಾಸನದ ಮಾವಿನಕೆರೆಯಲ್ಲಿ ಎಚ್.ಡಿ. ರೇವಣ್ಣ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ. ಭಾವುಕರಾಗಿದ್ದಾರೆ ತಾಯಿ ಬಗ್ಗೆ ಮಾತನಾಡ್ತಾ. ಮಧ್ಯಾಹ್ನ 2 ಗಂಟೆಯಿಂದ ಅಂತ್ಯಕ್ರಿಯೆಯ ಪೂಜೆ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಹಿಂದೆಲ್ಲ ಪೂಜೆ ಸ್ಟಾರ್ಟ್ ಆಗಿ 4 ಗಂಟೆ ಒಳಗೆ ಮುಗಿಯಿತು. ದೇವಸ್ಥಾನದ ತೀರ್ಥನ ಅವರು ಇವು ಅಲ್ಲಿ ಮತ್ತೆ ರಂಗನಾಥ ಸ್ವಾಮಿ ಎಲ್ಲಾ ಕಡೆ ಅಭಿಷೇಕ ಮಾಡ್ಸಕ್ಕೆ ಹೇಳಿದ್ವಿ. ಅಭಿಷೇಕದ ನೀರು ತಂದು ನಮ್ಮ ತಾಯಿಯರ ಮೇಲೆ ಒಳಗಡೆ ಹೋಗಲ್ಲ, ಅಭಿಷೇಕದ ನೀರು ಇದು ಮಾಡ್ತಾರೆ ಮಾಡಿ ಹೂ ಹಾಕಿ ಅಲ್ಲೇ ಲಕ್ಷ್ಮೀನರಸಿಂಹ ಸ್ವಾಮಿ ಹತ್ರ ನಿಂತರು ನಮ್ಮ ತಾಯಿ 62ನೇ ಇಸ್ವಿಯಿಂದ. ಆ ಉದ್ದೇಶದಿಂದ ಆಗುತ್ತೆ. ಇಲ್ಲಿ ಒಂದು 50,000 ಜನಕ್ಕೆ ಈಗ ವ್ಯವಸ್ಥೆ ಮಾಡಿದೀವಿ. 50ರಿಂದ ಸಿಟ್ಟಿಂಗ್ 50,000 ಜನ ಇದ್ದಾರೆ ಕೂರೋದಿಕ್ಕೆ. ಬಾಕಿ ಎಲ್ಲ ನಾವ್ಯಾವ್ದು ಬಸ್ ವ್ಯವಸ್ಥೆ ಏನು ನಾವು ಮಾಡಿದ್ವಿ. ಅವರೇ ವಾಲಂಟಿಯರ್ ಬರ್ತಾರೆ. ನಾವ್ ಯಾವ ಬಸ್ ವ್ಯವಸ್ಥೆ ಸಮಯಕ್ಕೆ ಅಂತ್ಯಕ್ರಿಯೆ ಕನಿಷ್ಠ 2 ಗಂಟೆಯಿಂದ 4 ಗಂಟೆ ಒಳಗೆ ಆಗುತ್ತೆ. ಅಂತ್ಯ ಸಂಸ್ಕಾರದ ಪೂಜಾ ವಿಧಿವಿಧಾನ ಪೂಜೆ ವಿಧಾನ ನಮ್ಮ ಸಮಾಜದ ಏನಿದೆ ಅದರಂತೆ ಇರುತ್ತೆ. ಒಕ್ಕಲಿಗರ ಸಂಪ್ರದಾಯದಂತೆನೆ. ಮತ್ತೆ ನಮ್ಮ JP ನಗರ ಸ್ವಾಮಿಗಳು ಇದ್ದಾರೆ, ಅವರು ಬರ್ತಾರೆ. ಇನ್ನ ಕೆಲವೆಲ್ಲ ಸ್ವಾಮಿಗಳು ಬರ್ತಾ ಇದ್ದಾರೆ. ಬೆಂಗಳೂರಿಂದ ಇಲ್ಲಿವರೆಗೂ 17 ಅವರು ಎಷ್ಟು ಲಕ್ಷಾಂತರ ಜನ ಅವತ್ತು ಸರ್ ಅವ್ರಿಗೆ ಎಲ್ಲಿ ಬಂದ್ರು ಎಲ್ಲರಿಗೂ ಊಟ ತಿಂಡಿ 62ರಲ್ಲೇ ಮಕ್ಳುಗಳಿಗೆ ಸಾಯಂಕಾಲ ಊಟ ಹಾಕರು. ಕೆಲವು ಹಳ್ಳಿಯಿಂದ ಬರೋ ಮಕ್ಳುಗಳಿಗೆ ರಾತ್ರಿ ಓದೋ ಮಕ್ಳಿಗೆಲ್ಲ ಮನೆಯಲ್ಲಿ ಬಂದು ಊಟ ಮಾಡೋರು. ಮತ್ತು ಆ ಥರ ನಮ್ಮ ತಾಯಿ ಬಂದವ್ರಿಗೆ ಊಟ ಇದು ಅವ್ರ ಕೈಲಾದ್ರು ಇದ್ರೆ ದುಡ್ಡು. ಕೆಲವು ಹೆಣ್ಮಕ್ಳು ಬಂದ್ರೆ ಸೀರೆ ಕೊಡೋದು, ಎಲ್ಲಾರನ್ನು ಕೂರಿಸಿ ಮಾತಾಡೋದು. ದೇವತೆ ಸರ್, ದೇವತೆ ಕಳ್ಕೊಂಡಿದೀವಿ ಅಷ್ಟೇ. ರಾತ್ರಿ ಹೋಗಿತ್ತು ಅಲ್ಲಿಗೂ ಅವ್ರ ಆತ್ಮಕ್ಕೆ ಇದಾಗ್ಲಿಂತ ನಮ್ಮ ತಂದೆ ಊರವರೆಲ್ಲ ಹೇಳಿದ್ ಗೊತ್ತಾಗ. ಲಕ್ಷಾಂತರ ಜನ ಬೆಂಗಳೂರಿಂದ ಇಲ್ಲಿಗೆ ಬರ್ಬೇಕಾದ್ರೆ ನೀವೇ ನೋಡಿದಿರಲ್ಲ ಸರ್. ಬೆಂಗಳೂರಲ್ಲೂ ಮೊನ್ನೆ ರಾತ್ರಿ ಇಲ್ಲೂ ಅಷ್ಟೇ. ಇವತ್ತು ಯಾರನ್ನೇ ಅವರು ಒಬ್ಬರು ಇವತ್ತಿನವರೆಗೆ ಒಂದು ಸಣ್ಣದ ಮಾತಾಡಿಲ್ಲ. ಅವ್ರು ನನ್ನ ತಂಗಿ ಮನೆಯಲ್ಲೇ ಇದ್ರು. ಸರ್ಕಾರದ ಕಾರಲ್ಲೇ ದೇವಸ್ಥಾನಕ್ಕೆ ರಾಜರಾಜೇಶ್ವರಿಗೆ ಪ್ರತಿ